ಎಲ್ಲ KCT 2026ನ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ. ತುಂಬ ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಿದ್ರೆ ಆಪ್ಷನ್ ಎಂಟ್ರಿ ಅನ್ನೋದು ಯಾವಾಗ ಶುರುವಾಗುತ್ತೆ ಅಂತ. ಫೈನಲಿ ಆಪ್ಷನ್ ಎಂಟ್ರಿ ಅನ್ನೋದು ಶುರುವಾಗಿದೆ ಅಂತಲೇ ಹೇಳ್ಬೋದಾಗಿದೆ. ನಿನ್ನೆನೇ ಆಪ್ಷನ್ ಎಂಟ್ರಿ ಲಿಂಕ್ ಕೂಡ ಆ್ಯಕ್ಟಿವ್ ಆಗಿದೆ. ಈಗಾಗಲೇ ಕೆಲವೊಂದಷ್ಟು ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿನ ಮಾಡೋಕ್ಕೆ ಶುರು ಮಾಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಇನ್ನು ಕೆಲವೊಂದಷ್ಟು ವಿದ್ಯಾರ್ಥಿಗಳು ಇನ್ನೂ ಕೂಡ ಆಪ್ಷನ್ ಎಂಟ್ರಿನ ಶುರು ಮಾಡಿಲ್ಲ. ಕೆಲವೊಂದಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಆಪ್ಷನ್ ಎಂಟ್ರಿ ಮಾಡ್ಬೋದಾ ಅಂತ. ಅಫ್ಕೋರ್ಸ್ ನೀವು ಆಪ್ಷನ್ ಎಂಟ್ರಿನ ಮಾಡ್ಬೋದು. ಇನ್ನು ತುಂಬ ಡಿಲೇ ಮಾಡೋಕ್ಕೆ ಹೋಗ್ಬೇಡಿ. ನಿನ್ನೆನೇ ಲಿಂಕ್ ಆ್ಯಕ್ಟಿವ್ ಆಗಿದೆ ಅಂದರೆ ಇವತ್ತು ನೀವು ಆಪ್ಷನ್ ಎಂಟ್ರಿನ ಶುರು ಮಾಡ್ಬೋದಾಗಿರುತ್ತೆ. 100% ನೀವು ಆಪ್ಷನ್ ಎಂಟ್ರಿನ ಮಾಡ್ಬೋದಾಗಿರುತ್ತೆ. ಇನ್ನು 30 ಜೂನ್ 30ರವರೆಗೆ ವೆಯ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಆದಷ್ಟು ಬೇಗ ನೀವು ಆಪ್ಷನ್ ಎಂಟ್ರಿನ ಮಾಡ್ತಾ ಹೋಗಿ. ಹಾಗಂತ ಆಪ್ಷನ್ ಎಂಟ್ರಿ ಗಡಿಬಿಡಿಲಿ ಮಾಡೋಕ್ಕೆ ಹೋಗ್ಬೇಡಿ, ನಿಧಾನವಾಗಿ ಮಾಡ್ತಾ ಹೋಗಿ. ಕರೆಕ್ಟಾಗಿ ಕೋರ್ಸ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಎಲ್ಲದನ್ನು ಕರೆಕ್ಟಾಗಿ ಸೆಲೆಕ್ಟ್ ಮಾಡಿಬಿಟ್ಟು ನಿಮಗೆ ಏನು ಬೇಕೋ ಅದೇ ಕಾಲೇಜು ಅದೇ ಕೋರ್ಸ್ನ ಸೆಲೆಕ್ಟ್ ಮಾಡಿಬಿಟ್ಟು ಎಲ್ಲದನ್ನು ಕ್ಲೀನಾಗಿ ಮಾಡ್ತಾ ಹೋಗಿ. ಆದರೆ ಈ ಒಂದಷ್ಟು 10 ಮಿಸ್ಟೇಕ್ನ ನೀವು ಮಾಡ್ತಾ ಹೋದರೆ 100% ನಿಮಗೆ ಸೀಟ್ ಅನ್ನೋದು ಸಿಗೋದಿಲ್ಲ. ಕರೆಕ್ಟಾಗಿ ಈ ಒಂದಷ್ಟು ಮಿಸ್ಟೇಕ್ನ ಮಾಡೋಕ್ಕೆ ಹೋಗಬೇಡಿ. ಏನೆಲ್ಲ ಮಿಸ್ಟೇಕ್ ಮಾಡಿದ್ರೆ ನಿಮ್ಗೆ ಸೀಟ್ ಸಿಗೋಲ್ಲ, ಎಲ್ಲದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮೊಂದು ಚಾನಲ್ ನೋಡ್ತಿರೋ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನೇ ಶುರು ಮಾಡೋಣ. ಮೊದಲನೇದಾಗಿ ರ್ಯಾಂಕ್ ಚೆನ್ನಾಗಿದ್ದರೂ ಸೀಟ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ನೀವು ಆಪ್ಷನ್ ಎಂಟ್ರಿ ಟೈಮಲ್ಲಿ ಸರಿಯಾಗಿ ಮಾಡಿಲ್ಲ ಅಂದರೆ ಅದಕ್ಕೋಸ್ಕರ ಏನೆಲ್ಲ ಮಿಸ್ಟೇಕ್ ಮಾಡಬಾರ್ದು ಅನ್ನೋದನ್ನು ಈಗ ಒಂದೊಂದೇ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ನೀವು ಆಪ್ಷನ್ ಎಂಟ್ರಿ ಟೈಮಲ್ಲಿ ಕಾಲೇಜ್ ಮತ್ತು ಕೋರ್ಸ್ನ ಸೆಲೆಕ್ಟ್ ಮಾಡೋಕ್ಕಿರುತ್ತೆ. ಆ ಟೈಮಲ್ಲಿ ಕಾಲೇಜ್ ಕೋಡು ಮತ್ತು ಬ್ರಾಂಚ್ ಕೋಡ್ ನೋಡದೆ ಆಯ್ಕೆ ಮಾಡೋದು. ಕಾಲೇಜ್ ಹೆಸರು ಮಾತ್ರವಲ್ಲದೆ ಬ್ರಾಂಚ್ ಕೋಡ್ ಮತ್ತು ಕೋರ್ಸ್ ಕೋಡ್ನ ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ. ಅದನ್ನ ನೋಡಿದ ಒಟ್ರಾಶಿ ಆಯ್ಕೆ ಮಾಡಿದ್ರೆ ನಿಮಗೆ ಲಾಸ್ಟಿಗೆ ಪ್ರಾಬ್ಲಮ್ ಆಗುತ್ತೆ. ಕರೆಕ್ಟಾಗಿ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಹೆಚ್ಚು ಆಪ್ಷನ್ ಹಾಕೋದೇ ಕಡಿಮೆ ಆಪ್ಷನ್ ಹಾಕೋದು. ನೀವು ಆಪ್ಷನ್ ಎಂಟ್ರಿ ಟೈಮಲ್ಲಿ 1 ಅಥವಾ 5-6 ಆಪ್ಷನ್ ಹಾಕಿಬಿಟ್ರೆ ಆಪ್ಷನ್ ಎಂಟ್ರಿ ಟೈಮಲ್ಲಿ ನಿಮಗೆ ಸೀಟ್ ಸಿಗೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ಹೆಚ್ಚು ಆಪ್ಷನ್ಸ್ನ ಹಾಕಬೇಕಾಗತ್ತೆ. ಅಂದರೆ ಒಂದು 30ರಿಂದ 40 ಆಪ್ಷನ್ಸ್ನ ನೀವು ಹಾಕ್ಬೋದಾಗಿರುತ್ತೆ. ಅದಕ್ಕೂ ಜಾಸ್ತಿನೂ ಹಾಕ್ಬೋದು. ನಿಮ್ಮ ಪ್ರಿಯಾರಿಟಿನ ಕರೆಕ್ಟಾಗಿ ಸೆಟ್ ಮಾಡಬೇಕು. ಇದು ಫಸ್ಟ್ ಪ್ರಿಯಾರಿಟಿ, ಇದು ಸೆಕೆಂಡ್ ಪ್ರಿಯಾರಿಟಿ, ಈ ಥರ ನೀವು ಆದಷ್ಟು ಜಾಸ್ತಿ ಆಪ್ಷನ್ಸ್ನ ಹಾಕಿ ಹೆಚ್ಚು ಕಾಲೇಜಸ್ ಮತ್ತು ಕೋರ್ಸ್ನ ಸೆಲೆಕ್ಟ್ ಮಾಡ್ತಾ ಹೋಗಿ. 1-2 ಸೆಲೆಕ್ಟ್ ಮಾಡಿದ್ರೆ ಆ ಕಾಲೇಜಲ್ಲಿ ನಿಮ್ಗೆ ಸೀಟ್ ಸಿಗದೇ ಇರ್ಬೋದು. ಅದಕ್ಕೋಸ್ಕರ ಆದಷ್ಟು ಜಾಸ್ತಿನೇ ಸೆಲೆಕ್ಟ್ ಮಾಡಿ ಅಂತಲೇ ಹೇಳ್ಬೋದಾಗಿದೆ. ನೆಕ್ಸ್ಟು ಯಾರೋ ಇನ್ನು ಇಂಟ್ರೆಸ್ಟ್ ಇಲ್ಲದೆ ಬ್ರ್ಯಾಂಚ್ ಹಾಕೋದು. ಅಂದರೆ ನಿಮ್ಗೆ ಇಂಟ್ರೆಸ್ಟ್ ಇರಲ್ಲ, ನಿಮ್ಮ ಫ್ರೆಂಡ್ಸ್ ಜಾಯ್ನ್ ಆದ್ರಂತ ಆ ಬ್ರ್ಯಾಂಚಿಗೆ ನೀವು ಹಾಕೋದು. ಅದು ಸೀಟ್ ಸಿಗುತ್ತೆ ಎಂದು ಇಷ್ಟವಿಲ್ಲದೆ ಬ್ರ್ಯಾಂಚ್ ಆ ಸೀಟ್ ಸಿಗುತ್ತೆ ಅಂತ ಅದ್ರಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇರಲ್ಲ ನಿಮಗೆ, ಆದರೂ ಸೀಟ್ ಸಿಗುತ್ತೆ ಅನ್ನೋ ಇದರಿಂದ ನೀವು ನಿಮ್ಮ ಫ್ರೆಂಡ್ಸ್ ಹಾಕಿದ್ದಾರೆ ಅನ್ನೋ ಕಾರಣಕ್ಕೆ ನೀವು ಹಾಕೋದು. ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಇದೆಲ್ಲ ಮಾಡಿದ್ರೆ ನಿಮಗೆ ಬೆನಿಫಿಟ್ಸ್ ಅನ್ನೋದು ಇರಲ್ಲ. ಅದಕ್ಕೋಸ್ಕರ ಕರೆಕ್ಟಾಗಿ ನಿಮ್ಗೆ ಯಾವ ಬ್ರ್ಯಾಂಚಲ್ಲಿ ಇಂಟ್ರೆಸ್ಟ್ ಇದೆ, ಯಾವ ಕೋರ್ಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಅದನ್ನೇ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಕಾಲೇಜ್ ಲೊಕೇಶನ್ ಪರಿಶೀಲಿಸದೆ ಆಯ್ಕೆ ಮಾಡೋದು. ಅಂದರೆ ಕಾಲೇಜ್ ಲೊಕೇಶನ್ ನಿಮಗೆ ಅದು ಸರಿ ಆಗುತ್ತಾ, ಅಂದರೆ ಹಾಸ್ಟೆಲ್ಲು, ಟ್ರಾನ್ಸ್ಪೋರ್ಟು, ಡಿಸ್ಟೆನ್ಸು ಬಗ್ಗೆ ಎಲ್ಲ ಮಾಹಿತಿ ಪಡ್ಕೊಂಡು, ಅಂದರೆ ನಿಮ್ಗೆ ಮಾಹಿತಿ ಅಲ್ಲೇ ಸಿಗುತ್ತೆ. ಆಪ್ಷನ್ ಎಂಟ್ರಿ ಪೋರ್ಟಲಲ್ಲಿ ಇರುತ್ತಲ್ಲ, ಅಲ್ಲೇ ನಿಮಗೆ ಕಾಲೇಜ್ ಇನ್ಫೋ ಅಂತ ಇರುತ್ತೆ. ಕಾಲೇಜ್ ಇನ್ಫೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಕಾಲೇಜ್ ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಬೋದಾಗಿರುತ್ತೆ. ಕಾಲೇಜ್ನ ಕಂಪ್ಲೀಟ್ ಡೀಟೇಲ್ಸ್, ಫೀಸ್ ಸ್ಟ್ರಕ್ಚರ್, ಏನೆಲ್ಲ ಫೆಸಿಲಿಟಿ ಪ್ರೊವೈಡ್ ಮಾಡುತ್ತೆ, ಯಾವ ಲೊಕೇಶನಲ್ಲಿದೆ, ಎಲ್ಲದೂ ತಿಳ್ಕೊಬೋದಾಗಿರುತ್ತೆ. ಇದನ್ನೆಲ್ಲ ಕರೆಕ್ಟಾಗಿ ಓದ್ಕೊಂಡ್ಬಿಟ್ಟು ನೀವು ಕಾಲೇಜ್ನ ಲೊಕೇಶನ್ನ ನೋಡ್ಕೊಂಡ್ಬಿಟ್ಟು ಕಾಲೇಜ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆಮೇಲೆ ತುಂಬ ದೂರದ ಕಾಲೇಜ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮಗೆ ಆಮೇಲೆ ಹೋಗೋಕ್ಕೆ ಎಲ್ಲದಕ್ಕೂ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಕರೆಕ್ಟಾಗಿರೋ ಕಾಲೇಜ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈ ಲಾಸ್ಟ್ ಇಯರ್ ಕಟ್ ಆಫ್ ನೋಡದೆ ಆಪ್ಷನ್ ಎಂಟ್ರಿ ಮಾಡೋದು. ಅಂದರೆ ಪ್ರೀವಿಯಸ್ ಇಯರ್ದು ಒಂದು ಕಟ್ ಆಫು ಮತ್ತು ಸೀಟ್ ಮ್ಯಾಟ್ರಿಕ್ಸ್ ಎಲ್ಲ ಬಿಟ್ಟಿರ್ತಾರೆ. ಅದು ನೋಡ್ದಿತ್ತು ನೀವೇನಾದರೂ ಆಪ್ಷನ್ ಎಂಟ್ರಿ ಮಾಡಿದ್ರೆ 100% ನಿಮಗೆ ಸೀಟ್ ಸಿಗೋಲ್ಲ. ಕರೆಕ್ಟಾಗಿ ಲಾಸ್ಟ್ ಇಯರ್ ಮತ್ತು ಅಥವಾ ಈ ವರ್ಷದ್ದು ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ನ ಬಿಟ್ಟಿರ್ತಾರೆ. ಅದೆರಡನ್ನೂ ಕರೆಕ್ಟಾಗಿ ನೋಡಿಕೊಂಡು ನೀವು ಕಾಲೇಜ್ ಲಿಸ್ಟ್ನ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟು ಆಪ್ಷನ್ ಎಂಟ್ರಿನ ಮಾಡ್ತೋಗಿ. ಏನಾದರೂ ಸ್ವಲ್ಪ ಮಿಸ್ಟೇಕ್ ಆಯಿತು ಅಂದ್ರೆ 100% ನಿಮಗೆ ಸೀಟ್ ಅನ್ನೋದು ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಕಟ್ ಆಫ್ ಅನಲೈಸ್ ಮಾಡಿಬಿಟ್ಟು ಪ್ರಿಫರೆನ್ಸ್ನ ಹಾಕ್ತಾ ಹೋಗಿ. ಅದಕ್ಕೋಸ್ಕರ ಇವೆಲ್ಲ ಕರೆಕ್ಟಾಗಿ ಮಾಡ್ತಾ ಹೋಗಬೇಕಾಗುತ್ತೆ. ನೆಕ್ಸ್ಟ್ ಪ್ರಿಯಾರಿಟಿ ಆರ್ಡರ್ ತಪ್ಪಾಗಿ ಹಾಕೋದು. ಅಂದರೆ ನಿಮಗೆ ಹೆಚ್ಚು ಇಷ್ಟವಾದ ಕಾಲೇಜ್ ಬ್ರಾಂಚನ್ನು ಮೇಲ್ಭಾಗದಲ್ಲಿ ಇರಿಸಬೇಕಾಗುತ್ತೆ. ಅಂದರೆ ನಿಮ್ಗೆ ಯಾವ ಕಾಲೇಜು ಮತ್ತು ಬ್ರಾಂಚ್ ಯಾವ ಕೋರ್ಸ್ ನಿಮ್ಗೆ ಇಷ್ಟನೋ ಅದನ್ನು ಫಸ್ಟ್ ಪ್ರಿಯಾರಿಟಿಲಿ ಇಡಬೇಕು. ಈ ಕಾಲೇಜಿಗೆ ನಾನು ಸೇರಲೇಬೇಕಂತ ಇರುವಂಥ ವಿದ್ಯಾರ್ಥಿಗಳು ಆ ಕಾಲೇಜನ್ನ ಫಸ್ಟು, ನೆಕ್ಸ್ಟ್ ಈ ಕಾಲೇಜು ಸೇರ್ತೀನಿ ಅನ್ನೋದು ಸೆಕೆಂಡು, ಅದ್ರ ನೆಕ್ಸ್ಟ್ ಈ ಕಾಲೇಜು ಓಕೆ ಅನ್ನೋದು ತರ್ಡ್. ಆ ಥರ ಪ್ರಿಯಾರಿಟಿ ವೈಸ್ನ ಆ್ಯಡ್ ಮಾಡ್ತಾ ಬರಬೇಕು. ನೀವು ಒಂದು 40-50ವರೆಗೂ ಹಾಕ್ಬೋದು ಪ್ರಿಯಾರಿಟಿ. ಆ ಥರ ಪ್ರಿಯಾರಿಟಿನ ಹಾಕ್ಬೋದಾಗಿರುತ್ತೆ. ಅದು ಕರೆಕ್ಟಾಗಿ ಪ್ರಿಯಾರಿಟಿನ ಆರ್ಡರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮಾರ್ಕ್ ಅಲಾಟ್ಮೆಂಟ್ನಲ್ಲಿ ನಂತರ ಆಪ್ಷನ್ಸ್ ಬದಲಾಯಿಸಬೇಡುವುದು. ಇದು ಕೂಡ ಮಿಸ್ಟೇಕ್ ಆಗುತ್ತೆ. ಮಾರ್ಕ್ ಅಲಾಟ್ಮೆಂಟಲ್ಲಿ ಏನಾದರೂ ಆಪ್ಷನ್ಸ್ನ ಚೇಂಜ್ ಮಾಡ್ಬೋದಾಗಿರುತ್ತೆ. ನಿಮ್ಗೆ ಏನಾದರೂ
ಬದಲಾವಣೆ ಮಾಡಿದ ಹಾಗೆ ಇಟ್ಟರೆ ಸೊ ಏನಾದರೂ ಸೀಟ್ಸ್ ಸಿಗೋ ಚಾನ್ಸಸ್ ಕೂಡ ಕಡಿಮೆ ಆಗುತ್ತೆ. ಸೊ ಏನಾದರೂ ಮಿಸ್ಟೇಕ್ ಏನಾದರೂ ನಿಮ್ಗೆ ಏನಾದರೂ ಚೇಂಜಸ್ ಮಾಡಬೇಕಂತ ಅನಿಸಿದ್ರೆ ಚೇಂಜಸ್ ಮಾಡಿ, ಇಲ್ಲ ಅಂದರೆ ಬೇಡ, ಏನು ಡೋಂಟ್ ವರಿ. ಸೊ ಚೇಂಜಸ್ ಮಾಡದಿದ್ದರೂ ಆಗುತ್ತೆ. ಸೊ ಮಾಡಿದ್ರೆ ನಿಮ್ಗೆ ಏನಾದರೂ ಮಾಡ್ಬೇಕು ಅನಿಸಿದ್ರೆ ಮಾಡ್ಬೋದು. ನೆಕ್ಸ್ಟು ಸೇವ್ ಮಾಡಿದ್ರೆ ನಂತರ ಲಾಗೌಟ್ ಆಗೋದು ಬಿಡೋದು. ಅಂದರೆ ನೀವೇನಾದರೂ ಸೈಬರ್ ಸೇಫ್ ಅಂದರೆ ನೀವೇನಾದರೂ ಬೇರೆ ಮೊಬೈಲಲ್ಲಿ ಆಪ್ಷನ್ ಎಂಟ್ರಿ ಮಾಡಿದರೆ, ಅಥವಾ ಯಾವುದಾದ್ರು ಸೈಬರ್ ಸೆಂಟ್ರಲ್ಲಿ ಅಥವಾ ಬೇರೆ ಲ್ಯಾಪ್ಟಾಪಲ್ಲಿ ಏನಾದರೂ ನೀವು ಆಪ್ಷನ್ ಎಂಟ್ರಿ ಮಾಡಿದರೆ ಲಾಗೌಟ್ ಆಗದೈತಿ ನೀವು ಹಾಗೇ ಬಿಟ್ಟರೆ ಸೊ ಅದು ಬೇರೆಯವ್ರು ಕೂಡ ಅದನ್ನು ನೋಡ್ಬೋದಾಗಿರುತ್ತೆ. ಸೊ ಅದಕ್ಕೋಸ್ಕರ ಕರೆಕ್ಟಾಗಿ ಬಿಟ್ಟು ಕರೆಕ್ಟಾಗಿ ಮಾಡಬೇಕಾಗುತ್ತೆ. ಸೇವ್ ಮಾಡಿದ ನಂತರ ಎಲ್ಲ ಸೇವ್ ಮಾಡಿ ಲಾಗೌಟ್ ಆಗಬೇಕಾಗುತ್ತೆ. ಹಾಗೆ PDF ಅಂತ ಅದನ್ನು PDF ಸಿಗುತ್ತೆ ಲಾಸ್ಟಿಗೆ. ಸೊ ಡೌನ್ಲೋಡ್ ಆಪ್ಷನ್ ಎಂಟ್ರಿ ರಿಪೋರ್ಟ್ ಅಂತ ಸಿಗುತ್ತೆ, ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೋಬೇಕಾಗುತ್ತೆ. ಸೊ ಅದು ತುಂಬಾ ಮುಖ್ಯ ಆಗಿರುತ್ತೆ. ಸೇವ್ ಆ್ಯಂಡ್ ನೆಕ್ಸ್ಟು ವೆರಿಫಿಕೇಷನ್ ಸ್ಲಿಪ್ಪು ಮತ್ತು ಸೀಕ್ರೆಟ್ ಕೀನ ಯಾರಿಗೂ ಹೇಳಬಾರ್ದು. ಸೊ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಒಂದು ಸೀಕ್ರೆಟ್ ಕೀ ಇರುತ್ತಲ್ಲ, ಸೊ ಅದು ಯಾರಿಗೂ ಹೇಳಬಾರ್ದು. ಯಾಕಂದರೆ ಅದನ್ನ ಇಟ್ಕೊಂಡು ಬೇರೆಯವ್ರು ಕೂಡ ಲಾಗಿನ್ ಆಗಿಬಿಟ್ಟು ನಿಮ್ಮ ಡೀಟೇಲ್ಸ್ನೆಲ್ಲ ಇದು ಮಾಡ್ಬೋದಾಗಿರುತ್ತೆ. ಸೊ ನಿಮ್ಮ ಡೀಟೇಲ್ಸ್ನೆಲ್ಲ ಚೇಂಜಸ್ ಮಾಡ್ಬೋದಾಗಿರುತ್ತೆ. ಕಾಲೇಜ್ ಲಿಸ್ಟ್ ಎಲ್ಲದನ್ನು ಚೇಂಜಸ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಅದನ್ನು ಯಾರಿಗೆ ಹೇಳಬಾರ್ದಾಗುತ್ತೆ. ಪೇರೆಂಟ್ಸ್ ಮತ್ತು ಎಕ್ಸ್ಪರ್ಟ್ ಜೊತೆ ಅದನ್ನೆಲ್ಲ ಕುತ್ಕೊಂಡು ಕರೆಕ್ಟಾಗಿ ನೋಡ್ಕೊಂಡು ಮಾಡಬೇಕಾಗುತ್ತೆ. ಸೊ ನಿಮ್ಮ ಟಾಪ್ ಕಾಲೇಜ್ನ ಮಾತ್ರ ಆಯ್ಕೆ ಮಾಡಿದ್ರೆ ಸೊ ಆ ಕಾಲೇಜ್ಗೆ ನಿಮ್ಮ ರ್ಯಾಂಕ್ಗೆ ಸೂಟ್ ಆಗದಿತ್ತು ಇರ್ಬೋದು. ಸೊ ಆ ಕಾಲೇಜಲ್ಲಿ ನಿಮಗೆ ಸೀಟ್ ಸಿಗದಿತ್ತು ಇರ್ಬೋದು. ಸೊ ಕರೆಕ್ಟಾಗಿ ಒಂದಷ್ಟು ತುಂಬಾ ಕಾಲೇಜ್ನ ಸೆಲೆಕ್ಟ್ ಮಾಡಿ, ತುಂಬ ಕಾಲೇಜ್ ಸಿಗುತ್ತೆ. ಸೊ ಆದಷ್ಟು ಜಾಸ್ತಿ ಕಾಲೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಎಲ್ಲ ಟೈಮು ಆಪ್ಷನ್ ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ಒಂದು ಕಾಲೇಜ್ನ ಸೆಲೆಕ್ಟ್ ಮಾಡಿಬಿಟ್ಟು ಕೋರ್ಸ್ನ ಸೆಲೆಕ್ಟ್ ಮಾಡಿಬಿಟ್ಟು ಸೇವ್ ಆ್ಯಂಡ್ ಸಬ್ಮಿಟ್ ಎಲ್ಲ ಟೈಮು ಕೊಡ್ತಾನೆ ಇರಬೇಕು. ನೀವು ಕೊಟ್ಟಿಲ್ಲ ಅಂದರೆ ಅದು ಅಲ್ಲಿಗೆ ಅಂದರೆ ಸೇವ್ ಆಗೋಲ್ಲ, ಆಪ್ಷನ್ ಎಂಟ್ರಿ ಅನ್ನೋದು ಸೇವ್ ಆಗೋಲ್ಲ. ಸೊ ಅದಕ್ಕೋಸ್ಕರ ಎಲ್ಲ ಟೈಮು ಸೇವ್ ಆ್ಯಂಡ್ ಸಬ್ಮಿಟ್ ಮಾಡ್ತಾನೆ ಇರಬೇಕಾಗುತ್ತೆ. ನೆಕ್ಸ್ಟ್ ಕೊನೆಯ ದಿನಾಂಕದವರೆಗೂ ಕಾಯೋದು ಬೇಡ, ಅಂದರೆ 30 ಜೂನ್ವರೆಗೂ ಕಾಯೋದು ಬೇಡ. ಆದಷ್ಟು ಬೇಗ 28ರವರೆಗೆ 27ರವರೆಗೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಮುಗಿಸ್ಕೊಳ್ಳಿ. ಆಮೇಲೆ ಏನಾದರೂ ಮಿಸ್ಟೇಕ್ ಇದ್ದರೆ ನೀವು 1-2 ದಿನದಲ್ಲಿ ಕರೆಕ್ಷನ್ ಮಾಡ್ಬೋದಾಗಿರುತ್ತೆ, ಎಡಿಟಿಂಗ್ ಮಾಡ್ಬೋದಾಗಿರುತ್ತೆ. ಸೊ ತುಂಬಾ ಡಿಲೇ ಮಾಡ್ಕೊಂಡು ಹೋಗ್ಬೇಡಿ. ಯಾಕಂದರೆ ಲಾಸ್ಟ್ ಟೈಮಲ್ಲಿ ಸರ್ವರ್ ಬಿಸಿಸ್ ಏನಾದರೂ ಟೈಮ್ ಎಲ್ಲರೂ ಆಪ್ಷನ್ ಎಂಟ್ರಿ ಮಾಡೋದ್ರಿಂದ ಏನಾದರೂ ಪ್ರಾಬ್ಲಮ್ ಆಗ್ಬೋದು, ಟೆಕ್ನಿಕಲ್ ಇಶ್ಯೂಸ್ ಬರ್ಬೋದು, ಏನಾದರೂ ಗ್ಲಿಚ್ ಆಗ್ಬೋದು. ಸೊ ಆದಷ್ಟು ಬೇಗ ಆಪ್ಷನ್ ಎಂಟ್ರಿನ ಮುಗಿಸ್ಕೊಳ್ಳಿ ಅಂತ ಹೇಳ್ತಾ, ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಎಲ್ಲ ಮಿಸ್ಟೇಕ್ನ ಆದಷ್ಟು ಅವಾಯ್ಡ್ ಮಾಡಿ. 100% ನಿಮಗೆ ಸೀಟ್ ಅನ್ನೋದು ಸಿಗುತ್ತೆ ಅಂತ ಹೇಳ್ತಾ, ಸೊ ಒಳ್ಳೆ ಕಾಲೇಜಲ್ಲಿ ಎಲ್ಲರಿಗೂ ಸೀಟ್ ಸಿಗಲಿ ಅಂತ ಹೇಳ್ತಾ, ಸೊ ಐ ಹೋಪ್ ಈ ಒಂದು ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.